ನೋಡಿ, ನಮ್ಮ ಉದ್ದೇಶ ಕ್ರಮ ತಗೊಳ್ಳುವುದೇ ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಆ ಹೋಟೆಲ್ನ ಮಾಲೀಕರಿಗೆ ಆ ಹೋಟೆಲ್ನಲ್ಲಿ ಏನಾಗ್ತದೆ ಅಂತ ನಾವು ತೋರಿಸಿಕೊಡ್ಬೇಕು. ಅವರಿಗೆ ಒಂದು ಉಪಕಾರ ಮಾಡಿ ಮಾಲೀಕರಿಗೆ, ಒಂದು ಅವರ ಪರಿಸ್ಥಿತಿ ಏನು ಅದನ್ನು ಸರಿಪಡಿಸಿಕೊಳ್ಬೇಕು. ಎರಡನೇದೇನು, ಜನರಿಗೆ ಕೂಡ ನಾವು ತೋರಿಸ್ಕೊಡ್ಬೇಕು. ಎಲ್ಲವೂ ಕೂಡ ಸರಿ ಇಲ್ಲ, ನೋಡಿದ ರೀತಿ ಎಲ್ಲ ಕೂಡ ಎನಿಸ್ಕೊಳ್ಬೇಡಿ. ಪ್ರತಿಯೊಂದು ಕೂಡ ನೀವು ಊಟ ಮಾಡುವಾಗ, ಏನಾದ್ರು ತಿನ್ನುವಾಗ ಮತ್ತೆ ಕುಡಿಯುವಾಗ 10 ಸಲ ಆಲೋಚನೆ ಮಾಡಿ. ನಿಮ್ಗೆ ರೋಗ ಬರೋದು ಈ ಊಟ ಮತ್ತು ತಿಂಡಿಯಿಂದಲೇ. ಅವರವರ ಆರೋಗ್ಯ ಅವರ ಕೈಯಲ್ಲಿದೆ. ಇನ್ನು ರೋಗ ಬಂದ್ರೆ ಮದ್ದು ಕೊಡ್ಲಿಕ್ಕೆ ಮಾತ್ರ ನಾನು ಇರುವುದು. ಅದಕ್ಕೆ ನಾವು ರೋಗ ಬರದೇ ರೀತಿ ನೋಡ್ಕೊಳ್ಬೇಕಾದ್ರೆ ನಮ್ಮ ಊಟ ಉಪಚಾರ ಕರೆಕ್ಟ್ ಆಗಿ ಇವತ್ತು ಇರಬೇಕು. ಅದನ್ನು ತೋರಿಸಿಕೊಡುವಂತ ಕೆಲಸ ನಮ್ಮ ಇಲಾಖೆ ಮುಖಾಂತರ ನಾವು ಮಾಡಿದ್ದೇವೆ. ನಮಗೆ ರೈಟ್ ಇದೆ. ಇವತ್ತು ಪ್ರಶ್ನೆ ಏನು, ಆಕ್ಷನ್. ಅದರ ಒಬ್ಬೊಬ್ಬರು ಒಂದೊಂದು ಸಮಸ್ಯೆಯಲ್ಲಿದ್ದಾರೆ. ಯಾವ ರೀತಿ ಒಬ್ಬೊಬ್ರು ಇವತ್ತು ಅವರು, ಅದಕ್ಕಾಗಿ ನಾವು ಒಂದನ್ನು ಬಂದೇ ಮಾಡಿದ್ದೇವೆ. ನಮ್ಗೆ ಅಲ್ಲಿ ಒಂದು ಶ್ರಮಿಸ್ಲಿಕ್ಕೇನೆ ಸಾಧ್ಯ ಇಲ್ಲ, ಅದಕ್ಕೆ ನಾವು ಒಂದನ್ನು ಬಂದ್ ಮಾಡಿದ್ದೇವೆ. ಇದರಲ್ಲಿ ಕಾನೂನು ಅಂತ ಹೇಳಿದ್ರಲ್ಲ, ಅದು ನನಗೆ ಎರಡನೇದು. ಮೊದಲ ಆದ್ಯತೆಯನ್ನು ಅವ್ರು ಸರಿಪಡಿಸ್ಬೇಕು. ಯಾಕೆ, ಯಾರೆಲ್ಲ ಇವತ್ತು ಬಂಡವಾಳ ಹಾಕಿ ಹೋಟೆಲ್ ಇರ್ಲಿ, ನೀವು ವ್ಯಾಪಾರಸ್ಥೆಲ್ಲ ಪ್ರಾರಂಭ ಮಾಡ್ತಾರ, ಅವ್ರಿಗೆ ವಿಶೇಷದ ಗೌರವ ಇದೆ. ಯಾಕೆ, ಅವ್ರು ಕಷ್ಟಪಟ್ಟು ಶ್ರಮ ವಹಿಸಿಕೊಂಡು ಬಂಡವಾಳ ಹಾಕಿ ನಮ್ಮ ಸಮಾಜದ ಒಂದು ಅಭಿವೃದ್ಧಿಗೆ ಅವ್ರದ್ದು ಕೊಡುಗೆ ಅವ್ರು ಕೊಟ್ಟಿದ್ದಾರೆ. ಅವ್ರು ರೆಸ್ಪೆಕ್ಟ್ ದಮ್, ನಮ್ಗೆ ಅದು ಗೌರವ ಇದೆ. ಆದ್ರೆ ಜನರಿಗೆ ಮೋಸ ಮಾಡಬಾರ್ದಲ್ಲ. ನೀವು ಆ ಬಟ್ಟೆ ಅಂಗಡಿ ಹೋದ್ರು ಕೂಡ ಚರ್ಚೆ ಮಾಡ್ತಾರೆ, ಮಂಗಾರ ಅಂಗಡಿ ಹೋದ್ರೆ ಚರ್ಚೆ ಮಾಡ್ತಾರೆ. ಹೋಟೆಲ್ನಲ್ಲಿ ಯಾರು ಚರ್ಚೆ ಮಾಡೋದಿಲ್ಲ. ಹೋಟೆಲ್ದು ಊಟ ಮಾಡಿ ಕೊಟ್ಟ ಬಿಲ್, ಕೇಳಿದ ಬಿಲ್ ಅನ್ನು ಕೊಟ್ಟು ಟಿಪ್ಸ್ ಕೊಟ್ಟು ನೀವು ಬರ್ತೀರಿ. ಮತ್ತೆ ಅಂಥವ್ರು ಯಾಕೆ ಮೋಸ ಮಾಡಬೇಕು? ಜನರಿಗೆ ಮೋಸ ಮಾಡೋದನ್ನ ನಿಲ್ಲಿ, ನಿಮ್ಮ ವ್ಯಾಪಾರ ಕಂಟಿನ್ಯೂ ಮಾಡಿ, ನನಗೇನು ಅಭ್ಯಂತರ ಇಲ್ಲ. ಮೊದಲು ಜನರಿಗೆ, ಅದಕ್ಕಾಗಿ ನಾನು ಹೇಳಿದ್ದೇನೆ, ಇನ್ನು ಮುಂದಕ್ಕೆ ನೋಡಿ, ನೀವು ದೊಡ್ಡ ದೊಡ್ಡ ಹೋಟೆಲ್ ಹೋದ ಸಂದರ್ಭದಲ್ಲಿ ಹೊರಗಡೆ ನೀವು ಎಲ್ಲಿ ಟೀ ಕುಡಿತೀರಿ, ಊಟ ಮಾಡ್ತಾರೆ, ದೊಡ್ಡ ಟಿವಿ ಹಾಕ್ತಾರೆ, ನಮ್ಮ ಊಟ ಹಾಗೆ ಉಂಟು, ನಮ್ಮ ಊಟ ಹೀಗೆ ಉಂಟು ಅಂತೇಳಿ ಎಲ್ಲ ಬರ್ತದೆ. ನಮ್ಗೆ ಅಲ್ಲಿ ಡೆಲ್ಲಿಯಲ್ಲಿ ಇದೆ, ಬಾಂಬೆಯಲ್ಲಿ ಇದೆ, ಚೈನಾದಲ್ಲಿದೆ ಅಂತೇಳಿ ತೋರಿಸ್ತಾರೆ. ಸ್ವಲ್ಪ ಕಿಚನ್ ಅನ್ನು ಕೂಡ ತೋರಿಸಿ ಅಲ್ಲ, ಕಿಚನ್ ಮತ್ತು ಸ್ಟೋರೇಜ್ ಕೂಡ ತೋರಿಸಿ ಜನರಿಗೆ. ನಮ್ಮ ಕಿಚನ್ ಹೀಗಿದೆ, ನಮ್ಮ ಸ್ಟೋರೇಜ್, ಅದು ನೋಡ್ಲಿ ಜನರು. ಯಾಕೆ ಆಗುದಿಲ್ಲ? ಜನರಿಗೆ ನೋಡಿ, ಜನ ವಿಶ್ವಾಸ ಇಟ್ಟುಕೊಂಡು ಇಷ್ಟು ವರ್ಷ ಬಂದು ಊಟ ಮಾಡಿದ್ದಾರೆ. ಈಗ ವಿಶ್ವಾಸ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಜನರ ವಿಶ್ವಾಸ ಗಳಿಸುವಂತ ಕೆಲಸ ಅವರು ಮಾಡ್ಬೇಕು. ಅದಕ್ಕೆ ನಮ್ಗೇನಿದೆ, ಅವರು ವ್ಯಾಪಾರ ಚೆನ್ನಾಗಿ ಮಾಡ್ಬೇಕು, ಅವರಿಗೆ ಒಂದು ಊಟ ಮಾಡಬೇಕು. ಇದು ನಮ್ಮ ಉದ್ದೇಶ ಅಲ್ಲದೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕಂತಲ್ಲ. ಅದು ಯಾಕೆ ಹೀಗಾಗಿದೆ, ಅವರು ಎಲ್ಲಿಂದ ತಂದಿದ್ದಾರೆ, ಏನು ಪರಿಸ್ಥಿತಿ ಅಂತ ನಾವು ಅದನ್ನು ತಪಾಸಣೆ ಮಾಡ್ತೇವೆ. ಹೋಟೆಲ್ ಮಾತ್ರ ಅಲ್ಲ, ನಾವು ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಯ ಬರ್ಗರ್ ಕಂಪನಿಗೆ ಇವತ್ತು ಚಿಕನ್ ಬರುವಂತದ್ದು ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳದನ್ನು ಇವರು ಫ್ರಿಜ್ ಅಲ್ಲಿ ಇರ್ತಾರೆ. ಒಂದು ಬಣ್ಣ ಬರ್ತದೆ, ಬಣ್ಣ ಬಂದ್ರೆ ಆ ಬಣ್ಣ ಎಷ್ಟು ಯಾವಾಗ ತಯಾರಾಗಿರುವುದು, ಎಷ್ಟು ಹಿಂದೆ ತಯಾರಾಗಿರ್ತದೆ. ಇವತ್ತು ಮಾಡಿದ ಬಣ್ಣ ನಾನು ನಾಳೆ ತಿನ್ನುವಾಗ ಗಟ್ಟಿ ಆಗ್ತದೆ. ಮನೆಯಲ್ಲಿ ಮಾಡಿದ್ದು 3-4 ತಿಂಗಳ ಬಣ್ಣ ಅದು ಹಾಗೆ ಇರ್ಬೇಕಾದ್ರೆ ಅದಕ್ಕೆ ಎಷ್ಟು ಕೆಮಿಕಲ್ ಆಗಿರ್ಬೇಕು? ಕಾನೂನು ಪ್ರಕಾರ ಅವರಿಗೆ ಫ್ರಿಜ್ ಅಲ್ಲಿ ಇಟ್ಟು ಕೊಡ್ಲಿಕ್ಕೆ ಅವಕಾಶ ಇರಬಹುದು. ಆದ್ರೆ ನಾವು ಜನರಿಗೆ ಈ ಬಣ್ಣೆಲ್ಲ ಬರುವಾಗ, ಈ ಚಿಕನ್ ಬರುವಾಗ ಇದು ಇಷ್ಟು ತಿಂಗಳು ಆಗ್ತಂತ ನಾವು ತಿಳಿಸಿದ್ದೇವೆ. ಮತ್ತೆ ತಿನ್ನುವ ಜವಾಬ್ದಾರಿ ಜನರದ್ದು. ನಮ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಕನಿಷ್ಠ ಗೊತ್ತಿರ್ಬೇಕಲ್ಲ. ನಾವು 3 ತಿಂಗಳ ಚಿಕನ್ ಅನ್ನು ಕೋಲ್ಡ್ ಅಲ್ಲಿ ಇಟ್ಟು ನಾವು ತಿಂತೇವೆ ಅಂತ ಗೊತ್ತಾಗ್ಬೇಕಲ್ಲ. ನಾವು 1 ತಿಂಗಳಿದ್ದ ಬಣ್ಣನ್ನು ನಾವು ಇದು ಕಾಯಿಸಿ ನಮಗೆ ಕೊಡ್ತಿದ್ದಾರೆ ಜನರಿಗೆ ಗೊತ್ತಾಗ್ಬೇಕಲ್ಲ. ಇಲ್ಲ, ಜನ ಏನ್ ಹೇಳ್ತಾರೆ, ಇವರು ಬೆಳಿಗ್ಗೆಯಿಂದ ತಂದು ಸಂಜೆ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ ಭಾವನೆ ಇದೆ. ಸೊ ಸತ್ಯಾಂಶ ವಿಚಾರವನ್ನು ಗಣನೆಗೆ ನಾವು ಜನರ ಗಮನಕ್ಕೆ ತರ್ತೇವೆ. ಮತ್ತೆ ಅದು ಜನರಿಗೆ ಬಿಟ್ಟಂತ ವಿಚಾರ. ಅದಕ್ಕಾಗಿ ನಾವು ಇವತ್ತು ಈ ರೀತಿಯ ಎಲ್ಲ ಹೋಟೆಲ್ಗಳಿಗೆ ಮತ್ತು ಈ ರೀತಿಯ ಮಲ್ಟಿನ್ಯಾಷನಲ್ ಕಂಪನಿ ಬರುವಂತಹ ಒಂದು, ಅದು KFC ಇರಲಿ, ಮ್ಯಾಕ್ಡೊನಾಲ್ಡ್ ಇರಲಿ, ಸಬ್ವೇ ಇರಲಿ, ಪಿಜ್ಜಾಸ್ ಇರಲಿ, ಈ ಒಂದು ವಿಚಾರಗಳಿಗೆ ಅದೇ ರೀತಿ ಇವರಿಗೆ ಸಪ್ಲೈ ಮಾಡುವಂತ ದೊಡ್ಡ ದೊಡ್ಡ ನಮ್ಮ ಕೇಂದ್ರದ ಸ್ಥಳ ಎಲ್ಲಿ ಸಪ್ಲೈ ಮಾಡ್ತಾರೆ ಆ ಪ್ರದೇಶ. ನಮ್ಮ ಉದ್ದೇಶ ಏನು, ಜನರಿಗೆ ಒಮ್ಮೆ ಆರೋಗ್ಯ ಸಂಬಂಧಪಟ್ಟಾಗೆ ನಾವು ಜನಜಾಗೃತಿ ಮೂಡಿಸಬೇಕು. ನಮ್ದು ಜನಜಾಗೃತಿ ಮೂಡಿಸೋ ಕೆಲಸ ಮಾತ್ರ, ಮತ್ತೆ ಕ್ರಮ ತಗೊಳ್ಳುವಂಥದ್ದು. ಯಾವಾಗ ನಮಗೆ ನೋಡ್ಲಿಕ್ಕೆ ಆಗ್ತದ, ಒಂದು ಅವರವರು ವ್ಯಾಪಾರದಲ್ಲಿ ಮೋಸ ಮಾಡದವರು ಊಟ ಕೊಡಬೇಕು. ಎರಡನೇದು ಜನ ಅದನ್ನು ನೋಡಿಕೊಂಡು ಹೋಗ್ಬೇಕು. 2 ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಆಕ್ಷನ್ ತಗೊಂಡಿದ್ದೇನೆ. ನೋಡಿ, ನೀವು ಬೆರಳು ಹೋಗಿದೆ ಅಂತೇಳಿ ಕೈ ತುಂಡು ಮಾಡಿದ್ರೆ ಆಗ್ತದ ಅಲ್ವಾ? ಅವ್ರು ಬದುಕಬೇಕಲ್ಲ. ನಾವು ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೋಗಿ ನಾನು ಇನ್ನೊಂದು ಸಮಸ್ಯೆಯನ್ನು ನಾವು ಮಾಡ್ಲಿಕ್ಕೆ ಆಗದ ಅವರಲ್ಲಿ ಬೇರೆ ಬೇರೆ ವಿಚಾರ ಇರ್ಬೋದು, ಮಾಲೀಕರಿಗೆ ಗೊತ್ತಿರ್ಲಿಕ್ಕಿಲ್ಲ, ಮ್ಯಾನೇಜರ್ ಮೋಸ ಮಾಡ್ತಾ ಇರ್ಬೋದು, ನೋಡ್ತಾರೆ ಅವರು. ಆಯ್ತಲ್ಲ, ಈಗ ಮಾಲೀಕ ನಮ್ಗೆ ಇವಾಗ ಅಲ್ಲಿ ಪರಿಸ್ಥಿತಿ ಏನಾಗಿದೆ ನಾವೀಗ ತೋರಿಸಿಕೊಟ್ಟಿದ್ದೇವೆ. ಮತ್ತು ಅವರವ್ರ ಕೆಲಸವನ್ನು ಅವ್ರು ಮಾಡಬೇಕು. ಎಲ್ಲಿ ಕ್ರಮ ಬೇಕಾ ಅಲ್ಲಿ ಕ್ರಮ, ಅದು ಕಾನೂನು ಬದ್ಧವಾಗಿ ಆಗ್ತದೆ. ಅದು ನಂದು ಕ್ರಮ ನನ್ನ ಉದ್ದೇಶ ಆಗಿರ್ಲಿಲ್ಲ, ಅದು ಅಲ್ಲೂ ಅಲ್ಲ.
ಕ್ರಮ ಆಟೋಮೆಟಿಕ್ ಆಗ್ತದೆ, ಕಾನೂನು ವ್ಯಾಪ್ತಿಯಲ್ಲಿ ಬರಲೇ ಬೇಕು. ಅದು ಎರಡನೇದು. ನನ್ನ ಉದ್ದೇಶ ಜನರಿಗೆ ಜನಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶ. ಮತ್ತು ಅದು ಅಲ್ಲಿ ನಿಲ್ಲುವುದಿಲ್ಲ, ತಳಮಟ್ಟ ಕೂಡ ಹೋಗ್ತದೆ. ನಮ್ಗೆ ಆರೋಗ್ಯವಂತ ಸಮಾಜ ಬೇಕು. ಯಾಕಂತ ಹೇಳಿದ್ರೆ ಕಿಡ್ನಿ ಕ್ಯಾನ್ಸರ್, ಇವತ್ತು ಬೇರೆ ರೋಗಗಳು, ಕೋವಿಡ್ ಎಲ್ಲ ಮನೆ ಮನೆಯಲ್ಲಿ ಬರ್ತಾ ಇದೆ, ಬಹಳ ಡೇಂಜರ್ ಇದೆ. ಇನ್ನು 10 ವರ್ಷ ಹೋದರೆ ಪರಿಸ್ಥಿತಿ ಏನಂತ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನಾವು ಈಗಾಗಲೇ ಒಂದು ಜನಜಾಗೃತಿ ಮೂಡಿಸುವ ಕೆಲಸ ಆಗ್ಬೇಕಾಗ್ತದೆ. ಅದ್ರ ಬಗ್ಗೆ ಮಾಡ್ತಾ ಮೀಟಿಂಗ್ ಮಾಡ್ತಾನ ನೋಡಿ. ಇವತ್ತು ಒಂದು ಖಾಸಗಿ ಆಸ್ಪತ್ರೆ ಎಲ್ಲಿದೆ? ಬರೀ ನಗರ ಮಟ್ಟ ಮಾತ್ರ ಇದೆ. ಹೌದಾ? ಅದು ಈಗ 10 ವರ್ಷ ಮುಂಚೆ ಅದು ಕೂಡ ಇಲ್ಲ. ಬೇರೆಲ್ಲಾ ಕಡೆ ಸರ್ಕಾರಿ ಆಸ್ಪತ್ರೆ ಆದ ಕಾರಣ ಇವತ್ತು ಬಹುತೇಕ ರಾಜ್ಯದ ಬಹುತೇಕ ಜನಸಾಮಾನ್ಯರ ಅವರ ಹೆರಿಗೆ ಆದದ್ದು ಮತ್ತು ಅವರ ಆರೋಗ್ಯ ಕೂಡಿಕೊಂಡು ಬಂದದ್ದು ಮತ್ತು ಆರೈಕೆ ಮಾಡುತ್ತಿದ್ದು ಅದು ಸರ್ಕಾರಿ ಆಸ್ಪತ್ರೆ. 80% ಬರ ಸಿಟಿ ಅವರು 10%ಗೆ ಮಾತ್ರ ಸೀಮಿತಗೊಳಿಸುವುದು. 80% ಗವರ್ಮೆಂಟ್ ಹಾಸ್ಪಿಟಲ್ ಮತ್ತು ಗವರ್ಮೆಂಟ್ ಡಾಕ್ಟರ್ ಮತ್ತು ಗವರ್ಮೆಂಟ್ ಸಿಬ್ಬಂದಿಗಳೇ ಇವತ್ತು ಆರೈಕೆ ಮಾಡಿರುವುದು. ಅದನ್ನು ನಾವು ಮೆಚ್ಚಬೇಕು. ಆದ್ರೂ ಕೂಡ ಕೆಲವೊಂದು ವ್ಯವಸ್ಥೆ 100ಕ್ಕೆ 100 ಸರಿ ಇಲ್ಲ. ಇದನ್ನು ಸರಿಪಡಿಸಿ ಜನರೇಟರ್ ಇಲ್ಲದೇನೆ ಟಾರ್ಚರ್ ಅಲ್ಲಿ ಡಯಾಲಿಸಿಸ್ ಮಾಡುವಂತ ಪರಿಸ್ಥಿತಿ ಆಸ್ಪತ್ರೆ. ಅದೇ ನೋಡಿ, ಆಕ್ಚುಲಿ ಇದಕ್ಕೆಲ್ಲ ಯಾವುದೇ ಕೊರತೆ ಮಾಡುದು ಸರ್ಕಾರ ಅವಾಗ ಕೊಡ್ತದೆ, ಅವ್ರು ಕೊಡ್ಲೇಬೇಕು. ಜನರೇಟರ್ ಅಲ್ಲಿ ಹಾಲಾದ ಇಮಿಡಿಯೇಟ್ ರಿಪೇರ್ ಮಾಡ್ಬೇಕು, ಅದು ಕೂಡ ದುಡ್ಡಿದೆ. ನಾನು ತನಿಖೆ ಮಾಡಿಸ್ತೇನೆ. ಅದು ಅಧಿಕಾರಿಗಳು ಯಾರು ಇದ್ದಾರೆ ಅವರ ಮಿಸ್ಟೇಕ್, ಅಂತವ್ರಿಗೆ ನಾವು ಕ್ರಮ ತಗೊಳ್ತೇವೆ. ನೋಡಿ, ಬಸವರಾಜ್ ಹೊರಟ್ಟಿ ಅವರು ನನಗೆ ಅತ್ಯಂತ ಹಿರಿಯರು, ನನಗೆ ಗೌರವಿತರು, ನಾವೆಲ್ಲ ಕೂಡ ರೆಸ್ಪೆಕ್ಟ್ ಮಾಡುವವರೇ. ಅಲ್ಲಿ ಅವರೇ ಬಹುಶಃ ಇವತ್ತು ಮೆಜಾರಿಟಿ ಇಲ್ಲ. ಮೆಜಾರಿಟಿ ಇರುವ ತನಕ ಎಲ್ಲ ಕೂಡ ಬಹುಶಃ ಏನ್ ಕೂಡ ತೊಂದರೆ ಇರಲಿಲ್ಲ. ಕಳೆದ ಸಲ ಮೆಜಾರಿಟಿ ಇದ್ರೂ ಕೂಡ ಬರೀ ಒಂದು ಓಟಿಗಾಗಿ ಯಾಕೆ ನಾವು ಇದನ್ನೆಲ್ಲ ಅಷ್ಟು ಅರ್ಜೆಂಟ್ ಅಲ್ಲಿ ಅದನ್ನು ಬದಲಾವಣೆ ಮಾಡ್ಬೇಕಂತೇಳಿ ಪಕ್ಷದ ತೀರ್ಮಾನ ಮಾಡಿಕೊಂಡು ಅವತ್ತು ಕೂಡ ಏನು ಮಾಡಿರ್ಲಿಲ್ಲ. ಈಗ ಅಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ. ಮೆಜಾರಿಟಿ ಇಲ್ಲದಂತ ಸಂದರ್ಭದಲ್ಲಿ ಅವರವರ ಪಕ್ಷದಿಂದ ಸಭಾಧ್ಯಕ್ಷತೆ ಮಾಡುದು ಸ್ವಾಭಾವಿಕ. ಈ ಒಂದು ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರೇ ಮುಖ್ಯಮಂತ್ರಿ ಹತ್ರ ಬಂದು ಚರ್ಚೆ ಮಾಡಿಕೊಂಡು, ಚರ್ಚೆ ಆದ ನಂತರ ಅವರೇ ಬಹುಶಃ ಬಂದು ತಮ್ಮ ಮುಂದೆ ಹೇಳಿದ್ದಾರೆ ಇದಕ್ಕೆ ಮಾಡ್ದಂತಲ್ಲಿ. ಮತ್ತೆ ಅಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಬಿಜೆಪಿ ಅವರು ಅನಗತ್ಯವಾಗಿ ರಾಜ್ಯಕ್ಕೆ ಪ್ರತಿಪಕ್ಷದವರು ರಾಜ್ಯಕ್ಕೆ ಮತ್ತು ರಾಜಕಾರಣ ಮಾಡ್ಲಿ, ಅದು ನಾನು ಬೇರೆ ಅಂತ ಹೇಳುದಿಲ್ಲ. ಆದ್ರೆ ಸ್ಪೀಕರ್ ನಂತ ಗೌರವದ ಸಂವಿಧಾನ ಸ್ಥಾನ, ಗವರ್ನರ್ ಅಂತಹ ಸಂವಿಧಾನ ಸ್ಥಾನ ಮುಂದಿಟ್ಟುಕೊಂಡು ಇವ್ರ ಹಿಂದಿಂದ ರಾಜ್ಯಕ್ಕೆ ಮಾಡೋದು ಸರಿಯಲ್ಲ. ಆ ಸ್ಪೀಕರ್ ಸ್ಥಾನದ ಗೌರವ ಮತ್ತು ಆ ಗವರ್ನರ್ ಸ್ಥಾನದ ಗೌರವಕ್ಕೆ ಕಪ್ಪು ಮತ್ತು ಚುಕ್ಕೆ ತಳ್ಳುವ ಕೆಲಸ ಯಾಕೆ ಮಾಡಬೇಕು? ಜನರ ಮಧ್ಯೆ ಆ ಎರಡು ಸಂವಿಧಾನದ ಸ್ಥಾನದ ಬಗ್ಗೆ, ಪೀಠದ ಬಗ್ಗೆ ಚರ್ಚೆ ಮಾಡುವಂತ ಅವಕಾಶ ಬಿಜೆಪಿ ಯಾಕೆ ಕೊಡಬೇಕು? ನೀಟ್ ಆಯ್ತಲ್ಲ, ಒಂದೇ ಒಂದು ರಾಜಕೀಯ ಮಾಡ್ಲಿಲ್ಲ, ಯಾಕೆ ಒಂದೇ ಒಂದು ಪ್ರತಿಭಟನೆ ಮಾಡ್ಲಿ? ಎಷ್ಟು ಮಕ್ಕಳು ಸತ್ತರು, ಎಷ್ಟು ತಂದೆ ತಾಯಿಯಂದು ಇದರಲ್ಲಿದ್ದಾರೆ. ಆಗ ಇವರೆಲ್ಲ ಎಲ್ಲಿದ್ರು? ಅದಕ್ಕಾಗಿ ಇವರು ಎಲ್ಲಾ ವಿಚಾರ ಮಾತಾಡ್ತಾರೆ. ಯಾವ್ದು ಅಗತ್ಯ ಉಂಟು ಜನರಿಗೆ ಅದರ ಬಗ್ಗೆ ಒಂದು ಕೂಡ ಮಾತಾಡೋದಿಲ್ಲ ಈ ಪ್ರತಿಪಕ್ಷದವರು. ಅದಕ್ಕಾಗಿ ಅಲ್ಲಿ ಯಾವುದೇ ವಿಚಾರ ಇಲ್ಲ, ಎಲ್ಲ ಕೂಡ ಸರಿಯಾಗಿ ಗೌರವ ಅರ್ಜಿ ತೀರ್ಮಾನ ಕೊಟ್ಟಿದ್ದಾರೆ, ಗವರ್ನರ್ ತೀರ್ಮಾನ ತಗೊಳ್ತಾರೆ. ಅದು ನಾನು ಕೇಳುವಂತ ಎಂತೆಲ್ಲ ವಿಚಾರಕ್ಕೆ ಗವರ್ನರ್ ಹತ್ರ ಹೋಗಿ ಇವರನ್ನು ಮುಂದಿಟ್ಟುಕೊಂಡು ಈ ರೀತಿ ಈ ಎರಡು ಸ್ಥಾನದ ಬಗ್ಗೆ, ಸಂವಿಧಾನಬದ್ಧವಾದ ಪೀಠದ ಬಗ್ಗೆ ಪಬ್ಲಿಕ್ ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಯಾಕೆ ಅವಕಾಶ ಕೊಡಬೇಕು? ಅದ ಗೌರವವನ್ನು ಕೆಳಗೆ ತರುವಂತ ಕೆಲಸಗಳು ಬಿಜೆಪಿ ಅವರಿಗೆ ಯಾಕೆ ಮಾಡ್ಬೇಕು? ಯಾವುದೇ ಸಂವಿಧಾನದ ಒಂದು ಪೀಠದ ಬಗ್ಗೆ ಅವರಿಗೆ ಗೌರವ ಬೇಡವಾ? ಅದಕ್ಕೆ ನಾನು ಸೋದರನ ಹೇಳುದಿಷ್ಟೇ, ಸಂವಿಧಾನಬದ್ಧ ಪೀಠವಾಗಿ ಗೌರವ ಇಟ್ಟುಕೊಂಡು ಅವರು ಪ್ರತಿಪಕ್ಷ ತಮ್ಮ ರಾಜ್ಯಕ್ಕೆ ಮಾಡ್ತಾರೆ. ಕ್ಯಾಬಿನೆಟ್ ಸರಿಯಾಗಿದೆ, ಏನು ತೊಂದರೆ ಇಲ್ಲ. ನೋಡಿ, ಖಾತೆ ಹಂಚಿಕೆ ಮುಖ್ಯಮಂತ್ರಿ ಪರಮ ಅಧಿಕಾರ. ಮುಖ್ಯಮಂತ್ರಿ ಎಲ್ಲಾ ಮುಖಂಡರ ಜೊತೆ ಚರ್ಚೆ ಮಾಡಿಕೊಂಡು, ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಅದು ಸಮರ್ಪಕವಾಗಿ ಅದನ್ನು ಕೊಡ್ತಾರೆ. ಎಲ್ಲ ಸಚಿವರು ಕೂಡ ಯಾವುದೇ ಪ್ರತಿಯೊಂದು ಖಾತೆ ಕೂಡ ಅದರದ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲೂ ಬಹಳಷ್ಟು ಕೆಲಸ ಮಾಡಬಹುದು. ಯಾವುದೇ ಖಾತೆ ಕೊಟ್ಟರು ಕೂಡ ಎಲ್ಲಾ ಸಚಿವರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ತನ್ವೀರ್ ಸೇಠ್ ಹಿರಿಯರಿದ್ರಿ, ಆಯ್ತಾ, ಹಿರಿಯರಿದ್ದಾರೆ. ಅದು ರಾಜ್ಯಕ್ಕೆ ಈಗಾಗಲೇ 4 ಮೈನಾರಿಟಿಗೆ ಕೊಟ್ಟಿದ್ದಾರೆ. ನನ್ ಕೊಟ್ಟಿದ್ದಾರೆ, ಜಮೀರ್ ಅವರು, ರಿಜ್ವಾನ್ ಅವರು, ಸಲೀಂ ಅಹಮದ್ ಅವರು, 4 ಜನರಿಗೆ ಇವತ್ತು ಕೊಟ್ಟಿದ್ದಾರೆ. ತನ್ವೀರ್ ಕೂಡ ನಿಜವಾಗಿ ಹರ್ಯಾರೆ, ಸೀನಿಯರ್ ಮೋಸ್ಟ್ ಆಯ್ತಲ್ಲಿ. ಎಲ್ಲಿ ಒಂದೊಂದು ಸಂದರ್ಭ ಆಗ್ತದೆ, ಮುಂದೆ ಖಂಡಿತ ಉತ್ತಮವಾದ ಭವಿಷ್ಯ ಇದೆ. ಮೈಸೂರಿನವರು ತ್ಯಾಗಕ್ಕೆ ಬಹುಶಃ ಇವತ್ತು ದೊಡ್ಡ ಮಟ್ಟದ ಒಂದು ಪರಂಪರೆ ಸಂಸ್ಕೃತಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವ್ರು ತ್ಯಾಗ ಮಾಡಿದಾರ ಸೀಟನ್ನು. ಏನೋ ಒಂದು ಮಾತಾಡಿದಾರ?
ಮುಖ್ಯಮಂತ್ರಿ ಸ್ಥಾನವನ್ನೇ ಒಂದೇ ದಿವಸ ಹೈಕಮಾಂಡ್ ಹೇಳಿದ 5-10 ನಿಮಿಷ 15 ನಿಮಿಷದೊಳಗಡೆ ಅದನ್ನು ಒಪ್ಪಿಕೊಂಡು ಯಾವುದೇ ಒಂದು ಅಪಸ್ವರವಿಲ್ಲದ ಅವರು ಇವತ್ತು ಅದನ್ನು ಜನರಿಗೆ ಒಪ್ಪಿಸಿದ್ರೆ ಆ ಗೌರವ ಉಳಿಸಿಕೊಂಡಿದ್ರೆ ಸೋನಿಯಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಬಂದ ಸ್ಥಾನವನ್ನು ಬಿಟ್ಟು ಕೊಟ್ಟು ಮನಮೋಹನ್ ಸಿಂಗ್ ಕೊಟ್ಟಿದ್ರೆ ಇವರೇ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಮುಖಂಡರಿಗೆ ಆದರ್ಶರಾಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.